ನೀವೇ ನೋಡ್ತಾ ಇದ್ದೀರಿ, ಬಿಸಿಲು ಮೇಲೆ ಹರಿತಾ ಇದೆ, ಕೆಳಗಡೆನೂ ಕೂಡ ಕಾವು ಏರ್ತಾ ಇದೆ. ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಎಷ್ಟೇ ಬೆಸ್ತಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಉತ್ಸಾಹ ಇಮ್ಮಡಿಯಾಗಿದೆ. ಕಳೆದ ಚುನಾವಣೆಗಿನ್ನ ಈ ಸಾರಿ ವಿಭಿನ್ನವಾಗಿ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. 100% ಕೂಲಿ ಖಂಡಿತ ಸಿಗ್ತದೆ. ಕೂಲಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನೇನ್ ಮಾಡಿದ್ದೀನಿ ಅದಕ್ಕಿಂತ ಡಬಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅವರು ನಮ್ಮ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಕಳೆದ ಅವಧಿಯಲ್ಲಿ ಬಡವರಿಗೋಸ್ಕರ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅವ್ರೇನಾರ ಮಾತಾಡಬೇಕು ಅಂತಂದ್ರೆ ಬಿಜೆಪಿಯ ಸ್ನೇಹಿತರು ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ ಅವ್ರ ಬಗ್ಗೆ ಮಾತಾಡಲಿ. ಅವರು ಏನಾರ ಮಾತಾಡಬೇಕು ಅಂತಂದ್ರೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವರಂಗೆ ನಾನು ಫಲಾನುಭವಿ ಅಲ್ಲ. ನಾನು ಯಾರಿಗೂ ಹೆದರ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಕಟುಕ ಹೃದಯ ಬಿಜೆಪಿಯವರಿಗೆ ಹೊರತು ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ನವರು ಬಡವರ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಹೊರತು ಬಿಜೆಪಿಯವರ ಹತ್ರ ತೆರಿಗೆಯನ್ನು ಟ್ಯಾಕ್ಸ್ ಟೆರರಿಸಮ್ ಅನ್ನ ಈ ದೇಶದಲ್ಲಿ ಉತ್ಪತ್ತಿ ಮಾಡಿದಂಥ ಕೀರ್ತಿ ಆರ್ ಅಶೋಕ್ ಅವರ ಪಕ್ಷಕ್ಕೆ ಸೇರಿದಂತೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಸರ್, ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲ ನಾಪತ್ತೆ ಆಗಿದ್ರು, ನಾವು ಸಕ್ರಿಯವಾಗಿದ್ರಿ, ಜನರ ಜೊತೆ ಬೆರೆತಿದ್ರಿ ಸರ್, ಅದ್ರ ಬಗ್ಗೆ ಅದು ಜನ ತೀರ್ಮಾನ ಮಾಡ್ತಾರೆ. ನಾನು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೇನೆ, ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ಜನರಿಗೆ ಯಾವ ರೀತಿ ಆತ್ಮಸ್ಥೈರ್ಯವನ್ನು ತುಂಬಿದ್ದೇನೆ, ಎಲ್ಲವೂ ಕೂಡ ಅವರ ಗಮನದಲ್ಲಿದೆ. ಸೊ ಹಾಗಾಗಿ ನಾನು ಇವತ್ತು ಭರವಸೆ ಇದೆ ನನಗೆ. ಎಲ್ಲರೂ ಕೂಡ ಇವತ್ತು ನಾನು ಆ ಒಂದು ವಿಶ್ವಾಸ ನನಗಿದೆ. ನೀವೇ ನೋಡ್ತಾ ಇದ್ದೀರಿ, ಬಿಸಿಲು ಮೇಲೆ ಹರಿತಾ ಇದೆ, ಕೆಳಗಡೆನೂ ಕೂಡ ಕಾವು ಏರ್ತಾ ಇದೆ. ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಎಷ್ಟೇ ಬೆಸ್ತಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಉತ್ಸಾಹ ಇಮ್ಮಡಿಯಾಗಿದೆ. ಕಳೆದ ಚುನಾವಣೆಗಿನ್ನ ಈ ಸಾರಿ ವಿಭಿನ್ನವಾಗಿ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. 100% ಕೂಲಿ ಖಂಡಿತ ಸಿಗ್ತದೆ. ಕೂಲಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನೇನ್ ಮಾಡಿದ್ದೀನಿ ಅದಕ್ಕಿಂತ ಡಬಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅವರು ನಮ್ಮ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಕಳೆದ ಅವಧಿಯಲ್ಲಿ ಬಡವರಿಗೋಸ್ಕರ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅವ್ರೇನಾರ ಮಾತಾಡಬೇಕು ಅಂತಂದ್ರೆ ಬಿಜೆಪಿಯ ಸ್ನೇಹಿತರು ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ ಅವ್ರ ಬಗ್ಗೆ ಮಾತಾಡಲಿ. ಅವರು ಏನಾರ ಮಾತಾಡಬೇಕು ಅಂತಂದ್ರೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವರಂಗೆ ನಾನು ಫಲಾನುಭವಿ ಅಲ್ಲ. ನಾನು ಯಾರಿಗೂ ಹೆದರ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಕಟುಕ ಹೃದಯ ಬಿಜೆಪಿಯವರಿಗೆ ಹೊರತು ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ನವರು ಬಡವರ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಹೊರತು ಬಿಜೆಪಿಯವರ ಹತ್ರ ತೆರಿಗೆಯನ್ನು ಟ್ಯಾಕ್ಸ್ ಟೆರರಿಸಮ್ ಅನ್ನ ಈ ದೇಶದಲ್ಲಿ ಉತ್ಪತ್ತಿ ಮಾಡಿದಂಥ ಕೀರ್ತಿ ಆರ್ ಅಶೋಕ್ ಅವರ ಪಕ್ಷಕ್ಕೆ ಸೇರಿದಂತೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಸರ್, ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲ ನಾಪತ್ತೆ ಆಗಿದ್ರು, ನಾವು ಸಕ್ರಿಯವಾಗಿದ್ರಿ, ಜನರ ಜೊತೆ ಬೆರೆತಿದ್ರಿ ಸರ್, ಅದ್ರ ಬಗ್ಗೆ ಅದು ಜನ ತೀರ್ಮಾನ ಮಾಡ್ತಾರೆ. ನಾನು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೇನೆ, ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ಜನರಿಗೆ ಯಾವ ರೀತಿ ಆತ್ಮಸ್ಥೈರ್ಯವನ್ನು ತುಂಬಿದ್ದೇನೆ, ಎಲ್ಲವೂ ಕೂಡ ಅವರ ಗಮನದಲ್ಲಿದೆ. ಸೊ ಹಾಗಾಗಿ ನಾನು ಇವತ್ತು ಭರವಸೆ ಇದೆ ನನಗೆ. ಎಲ್ಲರೂ ಕೂಡ ಇವತ್ತು ನಾನು ಆ ಒಂದು